ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ರೇವೂರು ಬಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ಜಾತ್ರಾ ನಿಮಿತ್ತದ ಪ್ರಯುಕ್ತವಾಗಿ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ರಾಯಚೂರಿನ ಶ್ರೀ ರಾಚೋಟೇಶ್ವರ ಶ್ರೀಗಳು ಹಾಗೂ ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಇದೇ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಂಗೀತ ಕಾರ್ಯಕ್ರಮ ಸೇರಿದಂತೆ ಮತ್ತು ವಿವಿಧ ವಾದ್ಯ ವೈಭವಗಳೊಂದಿಗೆ ಈ ಒಂದು ಜಾತ್ರೆಯು ಜರುಗಿತು. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು, ಭಕ್ತಾದಿಗಳು ಮತ್ತು ಹಿರಿಯರು, ಯುವಕರು ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶ್ರೀ ಸೋಮೇಶ್ವರ ಲಿಂಗದಿಂದ ಉದ್ಭವಿಸಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಪರಿಪಾಲಕವಾಗಿರ್ತಕ್ಕಂಥ ವೀರಶೈವ ಮಹಾಮತವನ್ನ ಸ್ಥಾಪನಾ ಮಾಡಿದವರು ಯಾರ್ರಿ? ಜಗದ್ಗುರು ರೇವಣಸಿದ್ದೇಶ್ವರರು. ಇದು ಯಾರು ಕೂಡ ಮರಿಬಾರದು. ಏನು? ವೀರಶೈವ ಮಹಾಮತ ಸ್ಥಾಪನಾ ಮಾಡಿದವರು ಯಾರ್ರಿ? ಜಗದ್ಗುರು ರೇಣುಕಾಚಾರ್ಯರು. ಜಗತ್ತಿನಲ್ಲೆಲ್ಲ ಸಂಚಾರ ಮಾಡಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಪರಿಪಾಲಕವಾಗಿರ್ತಕ್ಕಂಥ ವೀರಶೈವ ಮತವನ್ನು ಸ್ಥಾಪನಾ ಮಾಡೋದಷ್ಟೇ ಅಲ್ಲ, ಲಿಂಗಾಂಗ ಸಾಮರಸ್ಯ ತತ್ವವನ್ನು ಬೋಧಿಸಿ ಪಂಚಧರ್ಮ ಪೀಠಗಳನ್ನು ಸ್ಥಾಪನಾ ಮಾಡಿದರು ಜಗದ್ಗುರು ರೇಣುಕಾಚಾರ್ಯರು. ಯುಗ ಯುಗಗಳಲ್ಲಿ ಅವತರಿಸಿ ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿ ಅಂತಕ್ಕಂಥ ಪಂಚಧರ್ಮ ಪೀಠಗಳನ್ನ ಸ್ಥಾಪನೆ ಮಾಡಿ ಮಠವನ್ನು ಇವತ್ತು ಕಟ್ಸ್ಯಾರ. ಬರೀ ಕೇವಲ ಮಠ ಕಟ್ಸಿಲ್ಲ, ಭಕ್ತರ ಮನವನ್ನ ಕಟ್ಟಿರುವಂತ ಏಕೈಕ ಪರಮ ಪೂಜೆ ಯಾರಪ್ಪ ಅಂತಂದ್ರ ನಮ್ಮ ರಾಚೋಟಿ ವೀರ ಶಿವಾಚಾರ್ಯ ತಂದ್ರು ಕೂಡ ತಪ್ಪಾಗಿಲ್ಲ. ಇನ್ನೊಂದು, ಇವತ್ತಿನ ದಿವಸ ಜಗದ್ಗುರು ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹಂಗೆ ಉಡಿ ತುಂಬುವಂತ ಕಾರ್ಯಕ್ರಮ ಇಟ್ಕೊಂಡ. ಬಹಳ ಸಂತೋಷ. ಪೂಜ್ಯರು ಸಂಸ್ಕಾರ ಬಗ್ಗೆ ಹೇಳ್ಯಾರ. ನಾನು ಕೂಡ ಸಂಸ್ಕಾರ ಬಗ್ಗೆ ಒಂದು ಮಾತು ಹೇಳ್ತೀನಿ. ತಾಯಂದ್ರೆ ನಿಮಗೆ ಯಾಕೆ ಸಂಸ್ಕಾರ ಕೊಡಬೇಕಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ತಾಯಿ ಅಂದರೆ ಮಾತೃ ದೇವೋಭವ. ತಾಯಿ ಹತ್ರ ನಿಮ್ಮ ಹತ್ರ ಭಾಳ ಕಳ್ಳಿನ ಗುಣ ಇರ್ತಾವೆ. ನಿಮ್ಮ ಕಳ್ಳ ಭಾಳ ಮೆತ್ತಗಿರ್ತದೆ. ಈ ಮಂದಿ ಕಳ್ಳ ಮೆತ್ತಗಿರಂಗಿಲ್ಲ. ನೋಡ್ರಿ, ನೀವು ಪರೀಕ್ಷೆ ಮಾಡಿರಿ. ಹೊರಗಿನ ನಿಮ್ಮ ಗಂಡ, ನಿಮ್ಮ ಯಜಮಾನ ಮನೆಗೆ ಬಂದ ಅಂತ ತಿಳ್ಕೊಳ್ರಿ. ಬಂದ ನಂತರ ಸುಮ್ಮ ಕುಂತ ಅಂತ ತಿಳ್ಕೊಳ್ರಿ. ಮುಖ ಸಪ್ಪಗಾಗಿತ್ತಂದ್ರೆ ನೀವು ಅಡುಗೆ ಮನೆಗೆ ಬರ್ತೀರಿ. ರೀ ಯಾಕೆ ಈ ಮುಖ ಯಾಕೆ ಸಪ್ಪಗಾಗ್ಯದ ಅಂತ ಕೇಳ್ತೀರಿ. ಕೇಳ್ತಿರಲ್ಲ? ಆದ್ರೆ ನೀವು ಕೇಳ್ತೀರಿ, ಪಾಪ ನೀವು ಮುಖ ಸಪ್ಪಗಾದಕ್ಕ ಹೊರಗಿಂದ ಬಂದು ಅಂತ ತಿಳ್ಕೊಳ್ರಿ. ಒಮ್ಮರೆ ನಿಮ್ಮ ಕೇಳಿ ಮುಖ ಯಾಕೆ ಸ್ವಲ್ಪ ಕೇಳಲ್ಲ. ಅವು ಏನಂತ ಗೊತ್ತೇನು? ಯಾಕೆ ಉಪ್ಕೊಂಡು ಕೂತಿದ್ರು ಕೇಳ್ತಾವ. ಕೇಳಿ ಹೇಳ್ರಿ. ನೋಡ ಅಕ್ಕೋರು ಚಸ್ಮಾ ಅಕ್ಕೋರು ಅಂದ್ರು ಕೇಳ್ಯಾರಪ್ಪ. ಅವು ಕೇಳಂಗಿಲ್ಲ. ಏನಂತ ಯಾಕೆ ಉಪ್ಕೊಂಡು ಕೂತೀರಿ, ಯಾಕೆ ಬಿಕ್ಕೊಂಡು ಕೂತೀವಿ ನೋಡ್ರಿ ಮಾತಾಯಿ. ಹಂಗಲ್ಲ. ಸಂಸ್ಕಾರ ಅಂದ್ರೆ ಯಾರು ಕೊಡ್ಬೇಕಂತ ತಾಯಿಂದರೆ ಕೊಡ್ತಾರಂತ ನಿಮ್ಗೆ ಉಡಿಯನ್ನು ಇವತ್ತಿನ ದಿವಸ ತುಂಬ್ತಾ ಇದ್ದಾರೆ. ಒಬ್ಬ ತಾಯಿ ಉಡಿ ನಿಮ್ಗೆ ಉಡಿ ತುಂಬ್ರೆ ಜಗತ್ತು ಶಾಂತಿ ಇರ್ತದೆ. ಅದರ ಸಲುವಾಗಿ ಪರಮ ಪೂಜ್ಯರು ಈ ವರ್ಷ ನಿಮಗೆಲ್ಲ ಉಡಿ ತುಂಬ್ರೆ ಎಲ್ಲ ಊರಿಗೆ ಬರುವಂಥ ಕಂಟಕ ದೂರ ಆಗೋ ಸಲುವಾಗಿ, ಊರಿಗೆ ಬರುವಂಥ ಸಂಕಟ ದೂರ ಆಗೋ ಸಲುವಾಗಿ ನಿಮ್ಗೆ ಉಡಿ ತುಂಬಿ ನೀವೆಲ್ಲ ಊರಿಗೆ ಆಶೀರ್ವಾದ ಮಾಡಬೇಕಂತ ವಿಚಾರ ಇಟ್ಟುಕೊಂಡು ಪರಮ ಪೂಜ್ಯರು ತುಂಬ್ಯಾರ. ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಾತನ್ನು ಹೇಳಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ಕೆಲಸವನ್ನು ಮಾಡಬೇಕು. ನೀವು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. 2 ನಿಮಿಷ ಮುಗಿಸ್ತೀನಿ. ಟೈಮ್ ಭಾಳಷ್ಟು ಆಗ್ಯದ. ಇನ್ನೊಂದು ಸ್ವಲ್ಪ ಕೂತ್ರ ಬ್ಯಾಸರಿಸಿ ಹತ್ತಿ ಪಾಲಿಗೆ ಬಂದಂಗೆ ಮೊದಲೇ ಬ್ಯಾಸರ ನಿಮಗೆ ಏನಾಗ್ಯದತ್ತಂದ್ರೆ, ಈ ಹೆಣ್ಣು ಮಕ್ಕಳು ಎಷ್ಟು ತ್ಯಾಗಿಗಳದಂದ್ರೆ ಸ್ವಾತಂತ್ರ್ಯ